ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಸೊಪ್ಪಿನ ಪರಿಚಯ ಇದೆ? ನಮ್ಮ ಮಲೆನಾಡು ಮತ್ತು ಕರಾವಳಿ ಭಾಗದ ಜನರಿಗೆ ಇದರ ಪರಿಚಯ ಇದ್ದೇ ಇರುತ್ತೆ. ಕೆಲವೊಂದು ಕಡೆ ಇದನ್ನು ಚಟ್ಟೆ ಸೊಪ್ಪು ಅಂತಾರೆ, ಇನ್ನು ಕೆಲವೊಂದು ಕಡೆ ಇದನ್ನು ತಟ್ಟೆ ಸೊಪ್ಪು ಅಂತಾರೆ. ಮಳೆಗಾಲ ಶುರುವಾಯಿತು ಅಂದರೆ ರಸ್ತೆಯ ಇಕ್ಕೆಲೆಗಳಲ್ಲಿ, ಖಾಲಿ ಜಾಗಗಳಲ್ಲಿ, ತೋಟದಲ್ಲಿ ಈ ಗಿಡ ಒಂಥರ ಕಳೆ ಗಿಡದ ಹಾಗೆ ಯಥೇಚ್ಛವಾಗಿ ಬೆಳ್ಕೊಂಡಿರುತ್ತೆ. ಇದು ಕಳೆ ಗಿಡದ ಜಾತಿಗೆ ಸೇರಿದ್ರೂ ಕೂಡ ಇದರಲ್ಲಿ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಅನ್ನುವ ಕಾರಣಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಸೊಪ್ಪಿನ ಗಿಡ ನೋಡಲಿಕ್ಕೆ ತುಂಬ ಚಿಕ್ಕದು. ಇದರಲ್ಲಿ ಒಂಥರ ಹಳದಿ ಬಣ್ಣದ ಹೂವು ಆಗುತ್ತೆ. ಇನ್ನು ಇದ್ರ ಬೀಜ ಒಂಥರ ಬ್ರೌನ್ ಕಲರ್ನಲ್ಲಿ ನೋಡಲಿಕ್ಕೆ ಹೆಚ್ಚು ಕಡಿಮೆ ಮೆಂತೆ ಬೀಜವನ್ನು ಹೋಲುತ್ತೆ. ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಹಾಗೆಯೇ ಚೈನೀಸ್ ಮೆಡಿಸಿನ್ನಲ್ಲಿ ಈ ಗಿಡದ ಔಷಧೀಯ ಗುಣಗಳಿಂದಾಗಿ ಇದರ ಬೇರು, ಇದರ ಬೀಜ ಹಾಗೆಯೇ ಇದರ ಸೊಪ್ಪು ತುಂಬ ಹಿಂದಿನಿಂದಲೂ ಬಳಕೆಯಲ್ಲಿದೆ. ಅದರಲ್ಲೂ ಮುಖ್ಯವಾಗಿ ಈ ಗಿಡದ ಸೊಪ್ಪನ್ನು ನಾವು ನಮ್ಮ ಆಹಾರದಲ್ಲಿ ಬಳಕೆ ಮಾಡ್ತೀವಿ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಈ ಸ್ಕಿನ್ ಇನ್ಫೆಕ್ಷನ್ಗಳು, ಚರ್ಮ ಸಂಬಂಧಿ ಕಾಯಿಲೆಗಳ ವಿರುದ್ಧ ಹೋರಾಡುವಲ್ಲಿ ಈ ಸೊಪ್ಪು ಪರಿಣಾಮಕಾರಿ. ಈ ಸೊಪ್ಪಿನಲ್ಲಿರುವಂತಹ ಆಂಟಿಮೈಕ್ರೋಬಿಯಲ್ ಆಕ್ಟಿವಿಟಿಯಿಂದಾಗಿ ಈ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ನಿಂದ ಬರುವಂತಹ ಸ್ಕಿನ್ ಇನ್ಫೆಕ್ಷನ್ಗಳ ವಿರುದ್ಧ ಹೋರಾಡುವಲ್ಲಿ ನಮಗದು ಸಹಾಯ ಮಾಡುತ್ತೆ. ಇನ್ನು ಮಳೆಗಾಲದಲ್ಲಿ ಕಾಮನ್ ಆಗಿ ಬರುವಂತಹ ಜ್ವರಕ್ಕೂ ಕೂಡ ಈ ಸೊಪ್ಪಿನ ಕಷಾಯ ಉತ್ತಮ. ಈ ಸೊಪ್ಪನ್ನು ನಾವು ನಮ್ಮ ಆಹಾರದಲ್ಲಿ ಬಳಕೆ ಮಾಡೋದ್ರಿಂದ ರಕ್ತ ಶುದ್ಧಿ ಆಗುತ್ತೆ. ಇನ್ನು ಈ ಮೂಲವ್ಯಾಧಿ, ಕಾನ್ಸ್ಟಿಪೇಷನ್, ರಕ್ತಭೇದಿ ಅಥವಾ ಅತಿಸಾರ ಇಂತಹ ಸಮಸ್ಯೆಗಳ ನಿವಾರಣೆಗೂ ಕೂಡ ಈ ಸೊಪ್ಪು ಮದ್ದಾಗತ್ತೆ. ಈ ಸೊಪ್ಪು ಹೆಪಾಟೋಪ್ರೊಟೆಕ್ಟಿವ್ ಅಂದರೆ ಲಿವರ್ನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ಈ ಸೊಪ್ಪಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳು ತುಂಬ ಚೆನ್ನಾಗಿರ್ತವೆ. ಕ್ಯಾನ್ಸರ್ನ ಕಾಸ್ ಮಾಡುವಂತಹ ಫ್ರೀ ರ್ಯಾಡಿಕಲ್ಸ್ನ ವಿರುದ್ಧ ಹೋರಾಡುವಲ್ಲಿ ಈ ಆಂಟಿ ಆಕ್ಸಿಡೆಂಟ್ಸ್ಗಳು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇನ್ನು ಋತುಚಕ್ರದ ಸಮಸ್ಯೆ, ಅದಕ್ಕೂ ಕೂಡ ಈ ಗಿಡದ ಕಷಾಯ ಉತ್ತಮ. ಇನ್ನು ಕೆಲವೊಂದು ಕಡೆ ಈ ಗಿಡದ ಬೀಜವನ್ನು ಒಣಗಿಸಿ ಪುಡಿ ಮಾಡಿ ಕಾಫಿಯ ಬದಲಿಗೆ ಅದರ ಸಬ್ಸ್ಟಿಟ್ಯೂಟ್ ಆಗಿ ಬಳಕೆ ಮಾಡ್ತಾರೆ, ತಂಪು ಅನ್ನುವ ಕಾರಣಕ್ಕೆ. ಹಾಗೆಯೇ ಇದರ ಸೊಪ್ಪಿನಿಂದ ನಾವು ಚಟ್ನಿ, ತಂಬುಳಿ, ಪಲ್ಯ, ಪತ್ರೊಡೆ, ವಡೆ, ದೋಸೆ ಹೀಗೆ ಅನೇಕ ಪದಾರ್ಥಗಳನ್ನು ಮಾಡಿಕೊಳ್ಳಬಹುದು. ಆರೋಗ್ಯಕ್ಕೆ ಇಷ್ಟೆಲ್ಲ ಪ್ರಯೋಜನವನ್ನು ನೀಡುವಂತಹ ಈ ಸೊಪ್ಪು ಈ ಮಳೆಗಾಲದಲ್ಲಿ ನಿಮ್ಮ ಕಣ್ಣಿಗೂ ಬಿದ್ದರೆ ಅದನ್ನು ಮರೆಯದೆ ತಂದು ನಿಮ್ಮ ಆಹಾರದಲ್ಲಿ ಸೇರಿಸಿ, ಸೇವಿಸಿ.